ಈ ಗಂಡು ಹೆಣ್ಣಿನ ಮಧ್ಯೆ ಇರಬೇಕಾಗಿದ್ದು ಒಂದು ನಂಬಿಕೆ, ಎರಡನೇದು ಪ್ರೀತಿ. ನಂಬಿಕೆ ಹೇಗಿರಬೇಕು ಅಂತ ಹೇಳಿದರೆ, ನಾವೆಲ್ಲೇ ಹೊರಗಡೆ ಎಷ್ಟೇ ದೂರ ಇರಲಿ ಆದರೂ ನಮ್ಮ ನಂಬಿಕೆಗೆ ಮೋಸ ಮಾಡಲ್ಲ ಅಂಥೇಳಿ ಒಬ್ರಿಗೊಬ್ರು ನಂಬುವಷ್ಟು ನಂಬಿಕೆ ಇರಬೇಕು. ಎಲ್ಲ ಒಂದು ಕಡೆ ನಾವು ಅವರಿಗೆ ಮೋಸ ಮಾಡೋದು ಗೊತ್ತೇ ಆಗಲ್ಲ, ಒಂದು ಸಲ ಅವ್ರ ನಂಬಿಕೆಗೆ ಮೋಸ ಮಾಡೋಣ ಅಂಥೇಳಿ ಗಂಡು ಹೆಣ್ಣು ಯಾರೋ ಪ್ರಯತ್ನ ಪಟ್ಟರು, ಒಂದಲ್ಲ ಒಂದು ದಿನ ಸುಳ್ಳು ಗೊತ್ತಾಗೇ ಆಗತ್ತೆ. ಒಂದೇ ಒಂದು ಸಲ ನಂಬಿಕೆನ ನಾವು ಕಳ್ಕೊಂಡ್ರೆ ಜೀವನ ಪರ್ಯಂತ ಅವ್ರ ಮೇಲೆ ನಾವೇನು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಹೋಗಬೇಕು ಅನ್ನೋ ನಂಬಿಕೆ ಐತಲ್ಲ ಅದನ್ನು ಕಳ್ಕೊಳ್ತೀವಿ. ಆ್ಯಂಡ್ ಆ ಜೀವನದಲ್ಲಿ ನಾವು ಅರ್ಧಕ್ಕೆ ಡ್ರಾಪ್ಔಟ್ ಆಗಿಬಿಡ್ತೀವಿ. ಆ್ಯಂಡ್ ಪ್ರೀತಿ ವಿಚಾರದಲ್ಲೂ ಅಷ್ಟೇ, ಬಾಳಿ ಬದುಕೋಕೆ ಅಂತ ಒಬ್ಬರ ಜೊತೆ ಆಲ್ರೆಡಿ ನಾವು ಸಂಗಾತಿಯಾಗಿ ನಮ್ಮ ಕೈಯನ್ನು ಅವ್ರ ಕೈ ಕೊಟ್ಟ ಮೇಲೆ ಸತ್ಯನ ಒಪ್ಕೊಳ್ಳಿ. ಪ್ರೀತಿ ಬಿಟ್ಟರೆ ಅಲ್ಲಿ ಬೇರೆ ಯಾವುದು ಬರಬಾರ್ದು. ಆ್ಯಕ್ಚುಲಿ ಬೇರೆ ಇನ್ಯಾವುದೋ ಬಂದ್ರೂ ಕೂಡ ಯಾವ ಇಂಟೆನ್ಷನ್ ಇಟ್ಕೊಂಡು ನಾವು ಮದುವೆ ಆಗಿರ್ತೀವಿ ಅಥವಾ ಒಂದು ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ಕೋತೀವಿ, ಅದು ತುಂಬ ದಿನಗಳ ಕಾಲ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಮರಗಳಿಗೆ ನೀರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಗೊಬ್ಬರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಷ್ಟೇ ಈ ನಂಬಿಕೆ ಮತ್ತು ಪ್ರೀತಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಂಬಿಕೆ ನಾವು ಪ್ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆ ನಂಬಿಕೆ, ಪ್ರೀತಿಯ ನಂಬಿಕೆ ಅವರಲ್ಲಿ ಇರಬೇಕಾಗತ್ತೆ. ಎಸ್, ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಇವರು ನನ್ನ ನಂಬಿಕೆಗೆ ಮೋಸ ಮಾಡಲ್ಲ, ಪ್ರತಿ ಹಂತದಲ್ಲೂ ಕೂಡ ನನ್ನನ್ನು ಸಾಥ್ ಕೊಡ್ತಾರೆ ಅಂಥೇಳಿ ನಂಬುವಂಥ ಜೀವಕ್ಕೆ ನಂಬಿಕೆ ಕೊಡಿ, ಪ್ರೀತಿ ಕೊಡಿ. ತುಂಬ ಚೆನ್ನಾಗಿರುತ್ತೆ ಆ ಬದುಕು. ಕಷ್ಟ ಸುಖ ಇದನ್ನು ಬ್ಯಾಲೆನ್ಸ್ ಮಾಡಲೇಬೇಕು. ಆದರೆ ನಂಬಿಕೆ ಮತ್ತು ಪ್ರೀತಿ ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಡಿ, ಅದನ್ನು ಮನಸ್ಪೂರ್ವಕವಾಗಿ ಕೊಡ್ತಾ ಹೋಗಿ.